ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವೆಲ್ಲ ಬಂದಿದ್ರೆ 70-80 ಕೋಟಿ ಉಳಿತಾ ಇತ್ತು. ನಿಮಗೆ ಗೃಹಲಕ್ಷ್ಮಿ ಒಂದೇ 2,000 ಏನು ಕೊಡ್ತೀವಲ್ಲ, 30,000 ಕೋಟಿ ಹೋಗುತ್ತೆ ಪರ್ ಇಯರ್. ಓನ್ಲಿ ಗೃಹಲಕ್ಷ್ಮಿ 2000. ಇಲ್ಲೇ ಲೆಕ್ಕ ಹಾಕಿ 1,26,00,000 ಹೆಣ್ಮಕ್ಳಿಗೆ ಹೋಗುತ್ತೆ ಪ್ರತಿ ತಿಂಗಳು. ಒಂದು ತಿಂಗಳು ಲೇಟ್ ಆಗ್ಬೋದು ಕೊಡೋದ್ರಲ್ಲಿ, ಬಟ್ ಒಂದು ವರ್ಷದಲ್ಲಿ ಅವ್ರಿಗೆ 24,000 ಅವ್ರ ಅಕೌಂಟಿಗೆ ಜಮಾ ಆಗಿಬಿಡುತ್ತೆ. ಹೀಗಾಗಿ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಹೊಸದಾಗಿ ಆಮೇಲೆ ನೋಡಿ ಆಲ್ರೆಡಿ ಮಹಾರಾಷ್ಟ್ರ ಅವರೆಲ್ಲ ಅಳ್ತಾ ಇದ್ದಾರೆ, ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ದೇರ್ ಇಸ್ ಸೋ ಮೆನಿ ದಿಸ್ ಥಿಂಗ್. ಬಟ್ ಕರ್ನಾಟಕ ಇಸ್ ಡೂಯಿಂಗ್ ವೆರಿ ವೆಲ್. ಬಟ್ ರಾಜಕೀಯವಾಗಿ ಅನಾವಶ್ಯಕವಾಗಿ ಕರ್ನಾಟಕದ ಇದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಏನ್ರಿ? ಅದೇ ಇಲ್ಲಿ ಹೇಳಿದ್ದೇವಲ್ಲ ನೋಡಿ, ಬಜೆಟ್ ಬುಕ್ಕಲ್ಲಿ ರಾಜ್ಯದ ರಸ್ತೆ ಅದೇ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಎಂಬ ಹೊಸ ಯೋಜನೆ ಜಾರಿಗೆ ತರಲಾಗುವುದು. ಈ ಯೋಜನೆಯ ಮೂಲಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ರಸ್ತೆ, ಸಣ್ಣ ನೀರಾವರಿ ಹಾಗೂ ಇತರ ಮೂಲಭೂತ ಸೌಕರ್ಯ ಒದಗಿಸಲು 8,000 ಕೋಟಿಯನ್ನು ನೀಡಲಾಗುವುದು. ಇಲ್ಲಿ ಹಾಕಿದೆ ಬಜೆಟ್. ಆಮೇಲೆ ಅದೇ ಮಂಡ್ಯ ಕೋಣ ಇನ್ನೆಲ್ಲ ಅಂತ ಮಾಡ್ತಾರೆ. ಜೀವನ ಆಯಿತು. ಕರ್ನಾಟಕಕ್ಕೆ ಅಲ್ಲ ನೋಡಿ, ಒಂದು ನಿಮಿಷ ತಾವು ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬೇಡಿ. ನಿಮ್ಮನ್ನ ಸ್ಪಷ್ಟಪಡಿಸ್ತೇನೆ. ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿರೋದ್ರಿಂದ ಬಹಳಷ್ಟು ಬಡ ಜನರ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆ. ಯು ಶುಡ್ ಬಿ ಹ್ಯಾಪಿ. ಮತ್ತು ನಾವು ಕೂತಿರೋದು ಯಾಕೆ? ಜನಗಳ ಕಲ್ಯಾಣಕ್ಕಾಗಿ. ಆದರೆ ಅದನ್ನು ಕಂಟಿನ್ಯೂ ಆದರೆ ಕೂಡ ಮುಂದಿನ ವರ್ಷಗಳಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿನೇ ಆಗುತ್ತೆ. ಹೀಗಾಗಿ ನಾನು ಹೇಳಿದ್ದು ಇದು ಸ್ಟಾರ್ಟಿಂಗ್ ಟ್ರಬಲ್ ಇತ್ತು, ಈಗ ಸರಿ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ ಬಿಡಿ ಮಂಡೆ.